ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತೊಂದು ಹೊಸ ಬ್ಯೂಟಿ ಟಿಪ್ಸೊಂದಿಗೆ ಬಂದಿದ್ದೀನಿ. ಹೆಣ್ಮಕ್ಳಿಗೆ ಇಷ್ಟವಾಗುವಂಥದ್ದು ಅಥವಾ ಹೆಣ್ಮಕ್ಳಿಗೆ ಅನುಕೂಲವಾಗುವಂಥದ್ದು ಮನೆಯಲ್ಲಿ ಸಿಗುವಂತಹ ತರಕಾರಿಯಿಂದ ಆಗಿರ್ಬೋದು, ಪದಾರ್ಥಗಳಿಂದ ನಾನೊಂದು ಫೇಸ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಯಾವ್ದು ಫೇಸ್ ಪ್ಯಾಕ್ ಅಂತ ಹೇಳ್ತೀನಿ. ತುಂಬ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ನೀವೆಲ್ಲಾದರೂ ಫಂಕ್ಷನಿಗೆ ಹೋಗಬೇಕು, ಒಂದು ವಾರ ಮುಂಚೆ ನೀವು ಪಾರ್ಲರಿಗೆ ಹೋಗ್ತೀರಾ, ಫೇಶಿಯಲ್ ಮಾಡ್ಕೊತೀರಾ, ಅದರ ಅವಶ್ಯಕತೆ ಯಾವುದೂ ಇಲ್ಲ ಅಂತಲೇ ಹೇಳ್ತೀನಿ. ನೀವು ಹೋಗುವ ಒಂದು ವಾರ ಮುಂಚೆ ನೀವು ವಾರದಲ್ಲಿ 3 ಸರಿ ಈ ಥರ ಫೇಸ್ ಪ್ಯಾಕನ್ನು ನೀವು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಗ್ಲೋ ಆಗುತ್ತೆ ನಿಮ್ಮ ಮುಖ. ಯಾವುದು ಅಂತ ಹೇಳ್ತೀನಿ, ತೋರಿಸ್ತೇನೆ. ನಾನು ಫಸ್ಟು ಬೀಟ್ರೂಟ್ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಬೀಟ್ರೂಟ್ ನಮ್ಮ ಸ್ಕಿನ್ನನ್ನು ತುಂಬ ಗ್ಲೋವನ್ನು ಮಾಡುತ್ತೆ, ಪಿಂಕ್ ಆಗಿ ಕಾಣಿಸುತ್ತೆ. ನಾನಿಲ್ಲಿ ಬೀಟ್ರೂಟ್ ಜೊತೆಗೆ ಕೇವಲ 2 ಪದಾರ್ಥಗಳನ್ನು ಬಳಸಿ ನಾನು ಒಂದು ಫೇಸ್ ಪ್ಯಾಕ್ ಮಾಡಿದ್ದೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಒಂದು ಸರಿ ನೋಡ್ಕೊಬರುವ, ಆಯಿತಾ? ನಾನಿಲ್ಲಿ ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೀನಿ ನೋಡಿ. ಇದನ್ನು ಒಂದು ಬಟ್ಟೆಯ ಸಹಾಯದಿಂದ ನಾವು ರಸನ ಹಿಂಡ್ಕೊಂಡ್ರೆ ಆಯಿತು. ಮಿಕ್ಸಿಗೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಒಂದು ಬೀಟ್ರೂಟ್, ಮೀಡಿಯಮ್ ಸೈಜ್ ಬೀಟ್ರೂಟಲ್ಲಿ ನನಗೆ ಇಷ್ಟು ರಸ ಸಿಕ್ಕಿದೆ ನೋಡಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಸಿಕ್ಕಿದೆ. ಹಾಗೆ ಹಿಂಡಿಟ್ಕೊಂಡಿರುವಂಥ ನೀವು ಕೂಡ ಯೂಸ್ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ನೋಡಿ ಇದಕ್ಕೆ ಏನೇನು ಹಾಕೋದಂತ ತೋರಿಸ್ತೀನಿ ಈಗ ನಾನಿಲ್ಲಿ. ಹಾಗೆ ನಾನಿಲ್ಲಿ 2 ವಿಟಮಿನ್ ಇ ಸಿರಪನ್ನು ತಗೊಂಡಿದ್ದೀನಿ, ಟ್ಯಾಬ್ಲೆಟ್ ನೋಡ್ತಾ ಇರ್ಬೋದು. ಇದರೊಳಗೆ ಇರುವಂಥ ಸಿರಪನ್ನು ಇದಕ್ಕೆ ಹಾಕಿದರೆ ಆಯಿತು. ನಾನು 2 ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ನೋಡಿ. ಹಾಗೆ ಇದನ್ನು ಅಕಸ್ಮಾತ್ ನೀವು ಒಂದು ಸಾರಿ ಬೆಳಗ್ಗೆ ಹಚ್ಚಿದ್ದೀರಾ, ಇನ್ನು ಸ್ವಲ್ಪ ಉಳಿದಿದೆ ಅಂತ ಅನಿಸಿದರೆ ನೀವು ಬಾಡಿ ಕೂಡ ಹಚ್ಕೊಳ್ಬೋದು. ಇಲ್ಲ ಅದನ್ನು ಹಾಗೆ ಸಾಯಂಕಾಲ ಕೂಡ ಯೂಸ್ ಮಾಡಿ ಒಂದು ಸಾರಿ ತೆಗಿಬೋದು, ತೊಂದರೆ ಇಲ್ಲ. 2 ಸರಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಡೈಲಿ ಕೂಡ ಯೂಸ್ ಮಾಡ್ಬೋದು ಇದನ್ನು. ನಾನು ಹೇಳಿದೆ ವಾರದಲ್ಲಿ 3 ದಿನ ಅಂತ ಹೇಳಿ, ನೀವು ಡೈಲಿ ಯೂಸ್ ಮಾಡಿದ್ರೂ ಒಳ್ಳೆಯದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಫುಲ್ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಕೂಡ ನಮ್ಮ ಮುಖಕ್ಕೆ ಗ್ಲೋ ಜಾಸ್ತಿ ಕೊಡುತ್ತೆ. ಹಾಗೆ ವೈಟ್ನೆಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ವೈಟ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು ಕಡಲೆ ಹಿಟ್ಟು. ನೋಡಿ, ಇವು ಇಷ್ಟನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಬ್ಲೆಂಡ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಕಲರ್ ಕೂಡ ಸಖತ್ತಾಗಿ ಕಾಣಿಸುತ್ತೆ. ಇದೇ ಥರ ಕಲರ್ ನಮ್ಮ ಮುಖಕ್ಕೂ ಬರುತ್ತೆ, ನಿಧಾನವಾಗಿ ಬರುತ್ತೆ. ಇದು ನಾವು ರೆಗ್ಯುಲರಾಗಿ ಈ ಥರ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಇಲ್ಲಿ ನಾನು ಫೇಸ್ ಪ್ಯಾಕನ್ನು ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಬ್ಲೆಂಡ್ ಆಗಿದೆ ಇದೆಲ್ಲವೂ, ನೋಡ್ತಾ ಇದ್ದೀರಲ್ಲ, ಇಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ. ನಿಮಗೆ ಬೇಕು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತ ಅನಿಸಿದರೆ ನೀವು ಕಡಲೆ ಹಿಟ್ಟನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಇದು ಇಷ್ಟೇ ಇದ್ದರೆ ಚೆನ್ನಾಗುತ್ತೆ, ಯಾಕಂದರೆ ಈ ರಸಕ್ಕೆ ಮತ್ತು ಈ ಕಡಲೆ ಹಿಟ್ಟಿಗೆ ಸಖತ್ ಮ್ಯಾಚ್ ಆಗುತ್ತೆ, ತೊಂದರೆ ಇಲ್ಲ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ನಾನು ಇಲ್ಲಿ ವಿಟಮಿನ್ ಇ ಸಿರಪ್ ಕೂಡ ಹಾಕಿದ್ದೀನಲ್ಲ, ಹಾಗಾಗಿ ನೋಡ್ತಾ ಇರ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ತೀನಿ ನಾನು. ಸಾಮಾನ್ಯವಾಗಿ ಎಲ್ಲರೂ ಹಚ್ಕೊಳ್ಳೋದಿಲ್ಲ ಅಂತ ಹೇಳಿ ಅಲ್ಲ. ನೀವು ಮುಖವನ್ನು ಒಂದು ಸರಿ ಸೋಪೇನು ಬಳಸ್ದೇ ಚೆನ್ನಾಗಿ ಒಂದು ಸರಿ ವಾಶ್ ಮಾಡ್ಕೊಂಡು ಬಂದ್ಕೊಂಡು ಆಮೇಲೆ ಮುಖಕ್ಕೆ ಇದನ್ನು ಹಚ್ಚಬೇಕು. ಇದನ್ನು ಹಚ್ಚುವಾಗ ಒಂದು ವಾರ ಅಂತ ನಾನು ಹೇಳಿದ್ದೆಲ್ಲ, ಒಂದು ವಾರದಲ್ಲಿ ನೀವು 3 ದಿನ ಹಚ್ಚುವಾಗ, ನೀವು ಡೈಲಿ ಮುಖ ತೊಳೆಯುವಾಗ ಸೋಪನ್ನು ಬಳಸದೆ ಕಡಲೆ ಹಿಟ್ಟಲ್ಲಿ ಮುಖವನ್ನು ತೊಳ್ಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಗ್ಲೋ ಆಗಿ ಕಾಣುತ್ತೆ, ತುಂಬ ವೈಟ್ ಕೂಡ ಆಗ್ತೀರ ನೀವು. ಇದನ್ನು ಮುಖಕ್ಕಲ್ಲದೆ ನೀವು ಫುಲ್ ಬಾಡಿ ಕೂಡ ಹಚ್ಬೋದು, ತೊಂದರೆ ಇಲ್ಲ. ಆದರೆ ಮುಖಕ್ಕೆ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಹಚ್ಚೋದು ಅಂತ ಹೇಳಿ ತೋರಿಸ್ತೇನೆ ನಾನಿಲ್ಲಿ. ಕಟ್ ಮಾಡಿ ಇನ್ನೊಂದ್ಸರಿ ತೋರಿಸ್ತೇನೆ. ಈ ರೀತಿ ನೀವು ಕೈಯಲ್ಲಿ ತಗೊಂಡು ಈ ರೀತಿಯಾಗಿ ಎಲ್ಲ ಕಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇತ್ತು ಅಂತ ಆದರೆ ಚೆನ್ನಾಗಿ ನೀವು ಇದನ್ನು ಮಸಾಜ್ ಮಾಡ್ಕೊಳ್ಳಿ. ಇನ್ನೊಂದು, ಇದನ್ನು ಫೇಸ್ ಪ್ಯಾಕ್ ಅಂತ ಹೇಳಿ ತೋರಿಸಿದೆ, ನೀವು
ಕತ್ತಿ ಕೂಡ ಈ ಥರ ಹಚ್ಚಬೇಕು. ಈ ಥರ ಯಾವಾಗಲೂ ಮಸಾಜ್ ಮಾಡುವಾಗ ಸ್ವಲ್ಪ ಸರ್ಕಲ್ ರೂಪದಲ್ಲಿ ನೀವು ಮಸಾಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬ್ಯಾಕ್ ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ನಿಮಗೆ ನಾನೀಗ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ. ಆವಾಗಿನಕ್ಕಿಂತ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಹೇಳಿ. ಸರಿ, ಪೂರ್ತಿ ಕಾಣಿಸ್ತಾ ಸ್ಟಾರ್ಟ್. ನಾನು ಹೊರಗಡೆ ಬಂದ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ, ಹಾಗಾಗಿ ತುಂಬ ಹೊರಗಡೆ ಗಾಳಿ ಇದೆ, ಬೇಗ ಡ್ರೈ ಆಗ್ತಾ ಉಂಟು. ಇದು ಸ್ವಲ್ಪ ನಿಧಾನ ಡ್ರೈ ಆದರೆ ತುಂಬ ಒಳ್ಳೆಯದು. ನಾನಿಲ್ಲಿ ಹಣೆಗೆ ಬೊಟ್ಟಿಟ್ಟಿದ್ದೀನಿ, ಹಾಗಾಗಿ ಅದು ಹೋಗುತ್ತೆ ಹೇಳಿ ನಾನು ಇದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ. ನೀವು ಇದನ್ನು ಎಲ್ಲವನ್ನು ಹಣೆ ಬೊಟ್ಟೆಲ್ಲ ತೆಕ್ಕೊಂಡು ಈ ಥರ ಪೇಸ್ಟ್ ಪ್ಯಾಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೀವಿಲ್ಲಿ 2 ಕೈ ಬಳಸ್ಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಣ್ಣಿನ ಕೆಳಭಾಗದಲ್ಲಿ ಈ ರೀತಿ ಮಾಡ್ಕೋಬೇಕು. ನೀವು ಕಿವಿಯ ಭಾಗಕ್ಕೂ ಕೂಡ ಹಚ್ಚಿ. ನಾನಿಲ್ಲಿ ಕಿವಿಯ ಭಾಗಕ್ಕೂ ಕೂಡ ಹಚ್ಚುತ್ತಾ ಇಲ್ಲ, ನಾನಿಲ್ಲಿ ನಿಮಗೆ ತೋರಿಸೋಕ್ಕೋಸ್ಕರ ಮಿಸ್ಟರ್ನ ಹಚ್ಚುತ್ತಾ ಇದ್ದೀನಿ. ಸಾಧ್ಯವಾದಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದೇ ಕೈ ಬಳಸ್ತಾ ಇದ್ದೀನಿ, ಹಾಗಾಗಿ ನನಗೆ ಒಂಥರ ಇವಿಷ್ಟನ್ನು ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ಟು ನೀವು ಮುಖವನ್ನು ತಣ್ಣೀರಲ್ಲಿ, ತುಂಬ ತಣ್ಣಂದರೆ ಮೀಡಿಯಮ್ ತಣ್ಣಲ್ಲಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತೋರಿಸ್ತೀನಿ ಈಗ ನಾನು ವಾಶ್ ಮಾಡಿಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ನೋಡ್ತಾ ಇದ್ದಾರೆ ಈ ಥರ ಡ್ರೈ ಆಗಿದೆ, ಮಾತಾಡಲಿಕ್ಕೆ ಕೂಡ ಆಗಲ್ಲ. ಮಾತಾಡಿದರೆ ಇಲ್ಲಿ ರಿಂಕಲ್ಸ್ ಬೀಳುತ್ತಲ್ಲ ನೋಡಿ. ಬೀಟ್ರೂಟ್, ಕಡಲೆ ಹಿಟ್ಟು, ವಿಟಮಿನ್ ಇ ಸಿರಪ್ ನೋಡ್ತಾ ಇದ್ದೀರಲ್ಲ, ವಾಶ್ ಮಾಡ್ಕೊಳ್ಳಿ. ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೆ ನಾನು ಒಂದು ಸರಿ ಮುಖನ ಒರೆಸ್ಕೊಂಡು ತೋರಿಸ್ತೀನಿ. ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ. ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.